ಕೇವಲ ಅರ್ಧ ಚಮಚ ಈ ಎಣ್ಣೆನ ನಿಮ್ಮ ಕೂದಲಿನ ಬುಡಕ್ಕೆ ಹಾಕಿದ್ರೆ ಸಾಕು, ಬೊಕ್ಕ ತಲೆ ಅಂದರೆ ವರ್ಷಾನುಗಟ್ಲೆಯಿಂದ ನಮಗೆ ಕೂದಲೇ ಬೆಳೀತಿಲ್ಲ, ಹೇರ್ ಫಾಲ್ ಆಗ್ತಿದೆ, ನಮಗೆ ದಟ್ಟವಾದ ಉದ್ದವಾದ ಕೂದಲು ಬೇಕು ಅಂದರೆ ಈ ಬಿಲ್ಲೆಗಳನ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ವರ್ಷಾನುಗಟ್ಲೆ, ಎಷ್ಟು ವರ್ಷ ಆದರೂ ಇದು ಬೂಸ್ಟ್ ಬರಲ್ಲ, ವಾಸನೆ ಬರಲ್ಲ, ಕೆಟ್ಟೋಗಲ್ಲ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ಈ ಜಾದು ಮಾಡೋ ಆಮ್ಲಾದ ಬಿಲ್ಲೆಗಳನ್ನ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಮ್ಮ ಸಬ್ಸ್ಕ್ರೈಬರ್ ನಾಗನತ್ರ ರಮೇಶ್ ಮ್ಯಾಮು ನನ್ನ ಹತ್ರ ಆಮ್ಲ ಆಯಿಲು ಶ್ಯಾಂಪು ಎಲ್ಲ ತೊಗೊಂಡಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಹೇಮಾ ನನಗೆ ಅಂದರೆ ಕೂದಲೇ ಬೆಳೀತಿರಲ್ಲ ಹೇಮಾ, ನಿಮ್ಮ ಆಯಿಲ್ ಯೂಸ್ ಮಾಡಿ ನನಗೆ ಕೂದಲು ರೀಗ್ರೋತ್ ಆಗಿದೆ ಅಂತ. ಅಂದರೆ ವರ್ಷಾನುಗಟ್ಲೆಯಿಂದ ನಿಮಗೆ ಬೊಕ್ಕ ತಲೆ ಇದ್ದು ಹೇರ್ ಗ್ರೋತ್ ಆಗ್ತಿಲ್ಲ ಅಂದರೆ ಹೇರ್ ಫಾಲಿಕಲ್ಸು ಕ್ಲೋಸ್ ಆಗೋಗಿದೆ ಅಂತ ಅರ್ಥ. ಅಂಥ ಹೇರ್ ಫಾಲಿಕಲ್ಸ್ನ ಓಪನ್ ಮಾಡೋ ಶಕ್ತಿ ಇದೆ ಆಮ್ಲ. ಬರೀ ಆಮ್ಲ ಹಾಕಿದೆಯಾ ಹೇಮಾ ಅಂದರೆ ಖಂಡಿತ ಇಲ್ಲ, ಇದಕ್ಕೆ ಸುಮಾರಷ್ಟು ಐಟಮ್ಸ್ ಹಾಕಿದ್ದೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವೀಡಿಯೋ ನೋಡಿ. ಯಾಕೆ ಅಂದರೆ ನಿನ್ನೆನೂ ನಾನು ಅರ್ಶಿನದ ಕೊಂಬಂತ ಹೇಳಿದ್ದೀನಿ ವೀಡಿಯೋಲಿ ಟುವರ್ಡ್ಸ್ ದ ಎಂಡ್. ಮತ್ತೆ ನೋಡಿ ಎಷ್ಟು ಜನ, ನೀವೇ ಒಂದು ಸಲ ನೋಡಿ ಆ ವಿಡಿಯೋಗೆ ಅದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾನು ವೀಡಿಯೋಲಿ ಹೇಳಿರ್ತೀನಿ, ಓಕೆನಾ. ಇಲ್ಲಿ ನಾನು ಆದಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪು ತಗೊಳ್ಳಿ, ಫ್ರೆಶ್. ಈ ಜಾದು ಮಾಡಿ ನೋಡಿ, ಒಂದು ಕರ್ಬೇವಿನ ಸೊಪ್ಪು, ಇನ್ನೊಂದು ಎಲೆ ಏನು ಅಂತ ಗೊತ್ತಾಗ್ತಿದೆಯಾ? ಎಸ್, ಅದರ ರಸನೇ ನಿಮ್ಮ ಹೇರ್ ಫಾಲಿಕಲ್ಸ್ನ ಓಪನ್ ಮಾಡೋದು. ದಯವಿಟ್ಟು ಗಮನ ಕೊಟ್ಟು ನೋಡಿ. ಆ ಎಲೆ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಮೆಂತ್ಯೆ, ಆಮ್ಲ, ಆನಿಯನ್ ಸೀಡ್ಸ್, ಇದ್ರ ಜೊತೆಗೆ ಇನ್ನೊಂದು ಇದೆ ರಾಮಬಾಣ. ಏನು ಅಂದರೆ ಕರ್ಬೇವಿನ ಸೊಪ್ಪಿನ ಕಡ್ಡಿನ ನೀವು ಡಸ್ಟ್ಬಿನ್ಗೆ ಹಾಕ್ತಿರಲ್ಲ, ದಯವಿಟ್ಟು ಇನ್ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಚಟ್ನಿ ಪುಡಿ ಎಲ್ಲ ಮಾಡಿದಾಗ ಉಪಯೋಗಿಸ್ಕೊಳ್ಳಿ. ಇವತ್ತು ನಾನು ಚಟ್ನಿ ಪುಡಿ ಮಾಡ್ತಿಲ್ಲ, ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಇನ್ನೊಂದು ಎಲೆ ಏನು ಅಂತ ಗೊತ್ತಾಯ್ತಾ ಇಲ್ವಾ? ಎಸ್, ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ ಹೇಳ್ತೀನಿ. ಇದನ್ನು ಒಂದು ಹನಿ ನೀರಿಲ್ಲದೆ ನಾನು ಗಟ್ಟಿ ಚಟ್ನಿ ಅದಕ್ಕೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈಗ ವಿಡಿಯೋ ಮಾಡೋದ್ರಿಂದ ನಾನು ಆ್ಯಕ್ಚುಲಿ ಒಣಗಿರೋದು ಬಿಲ್ಲೆಗಳಿತ್ತು, ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ತೊಗೊಂಡು ನನಗೆ ಔಟ್ ಆಫ್ ಸ್ಟಾಕ್ ಆಗೋಗಿದೆ ಬಿಲ್ಲೆಗಳು. ಓಕೆ, ಸೊ ಇವಾಗ ಫ್ರೆಶ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಇದು ಆದಷ್ಟು ಒಣಗಿದ್ದೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಪ್ಯಾರಾಚೂಟ್ ಬಳಕೆ ಮಾಡಬೇಡಿ, ಆಯಿತಾ. ಇದು ಗಾಣದ ಎಣ್ಣೆ ಫೈನ್, ಕೋಲ್ಡ್ ಪ್ರೆಸ್ ಮರದ ಗಾಣ ಎನಿಥಿಂಗ್ ಫೈನ್, ಬಟ್ ನಾಟ್ ಪ್ಯಾರಾಚೂಟ್. ಓಕೆ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಇದನ್ನು ಒಣಗಿಸ್ಕೋಬೇಕು. ಪ್ರೊಸೀಜರ್ಸ್, ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಗರ್ಗರಿಯಾಗಿ ಒಣಗಿಸ್ಕೊಂಡು ಉಪಯೋಗಿಸ್ಕೋಬೇಕು. ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ನಾನು ಫ್ರೆಶ್ ಆಗಿ ಮಾಡ್ಕೋತಾ ಇದ್ದೀನಿ ಈಗ, ಆಯಿತಾ. ಪ್ರೊಸೀಜರ್ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಈಗ ಆ ಎಲೆ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಏನು ಅಂತ ಅದನ್ನು ದಯವಿಟ್ಟು ಹೇಳ್ತೀನಿ, ಗಮನ ಇಟ್ಟು ನೋಡಿ ಫ್ರೆಂಡ್ಸ್. ಯಾಕಂದರೆ ನಿನ್ನೆ ಅರ್ಶಿನದ ಕೊಂಬಿಗೆ ನೀವೇ ಹೋಗಿ ನೋಡಿ ವಾಟ್ಸಪ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ಗೆ ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ ಅದನ್ನು ಅರ್ಶಿನದ ಕೊಂಬು ಅಂತ, ಆಯಿತಾ. ಈ ಎಲೆದೊಂದು ಬ್ಯಾಲೆನ್ಸ್ ಇದೆ. ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಯಾಕಂದರೆ ಒಂದು 2-3 ಪಾಯಿಂಟ್ ಹೇಳಬೇಕು ನಾನಲ್ಲಿ, ಆಯಿತಾ. ಕಾಷಸ್ ಆಗಿ ಯಾರ್ಯಾರು ಉಪಯೋಗಿಸ್ಕೋಬೇಕು, ಯಾರ್ಯಾರಿಲ್ಲ ಅನ್ನೋದು. ಸೊ ಈ ಥರ ಬಿಲ್ಲೆಗಳು ಮಾಡಿಕೊಂಡು ಜೋರು ಬಿಸಿಲಿರುವಾಗ ದಯವಿಟ್ಟು ಇದನ್ನು ಟೆರೇಸಲ್ಲಿ ಹಾಕೊಂಬಿಡಿ, ನೆರಳಲ್ಲಿ ಮಾತ್ರ ಹಾಕಬೇಡಿ. ಇದು ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ವರ್ಷಾನುಗಟ್ಲೆ ಬಾಳಿಕೆ ಬರುತ್ತೆ. ತೆಳುವಾಗಿರಬೇಕು ಬಿಲ್ಲೆಗಳು, ದಪ್ಪಕ್ಕೆ ಮಾಡಬೇಡಿ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಈಗ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಈಗ ಎಣ್ಣೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಈಗ ಒಂದು 4-5 ಚಮಚ ಎಣ್ಣೆ ಇದೆ ಅಷ್ಟೇ. ಸೊ ನಮಗೆ ಎಣ್ಣೆ ಕಾದಿಲ್ಲ ಇನ್ನೂ. ಇದು ಹಾಕಿದ್ಮೇಲೆ ಬಬಲ್ಸ್ ಬರಬೇಕು. ಮುಂಚೆನೇ ಬಬಲ್ಸ್ ಬಂದಾಗ ಇದನ್ನು ಹಾಕಬೇಡಿ. ಟೆಂಪ್ರೇಚರ್ ಆಫ್ ದ ಆಯಿಲ್ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಹೇರ್ಗೆ, ಆಯಿತಾ. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ನಾನು ಟೆಂಪ್ರೇಚರ್ ಬಗ್ಗೆ ಮಾತಾಡೋಕೆ ಹೋದರೆ ಆಯಿಲ್ದು ಲೆಂದಿ ಆಗೋಗುತ್ತೆ ವೀಡಿಯೋ, ಫೈನ್. ಆಮೇಲೆ ಇದು ಫೇಕ್ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬಿಡಿ. ಸುಮಾರು ಜನ ಅದಕ್ಕೆ ಫೇಕು ಅಂತ ಹಾಕಿದರು. ನಾಗರತ್ನ ರಮೇಶ್ ಮ್ಯಾಮ್ ನಮ್ಮ ಸಬ್ಸ್ಕ್ರೈಬರು ಇದು ಕುಮಾರಸ್ವಾಮಿ ಲೇಔಟಲ್ಲಿ ಯೂಸ್ ಮಾಡಿ ಅವರೇ ಹೇಳಿದ್ದಾರೆ ವಾಟ್ಸಪ್ಪಲ್ಲಿ. ಮ್ಯಾಮ್ ನೀವು ನೋಡ್ತಿರೋ ಒಂದು ಕಮೆಂಟ್ ಹಾಕ್ಬಿಡಿ ಮ್ಯಾಮ್ ಇದಕ್ಕೆ, ಆಯಿತಾ. ಸೊ ನನ್ನ ಕೂದಲಿಗೂ ಇದನ್ನೇ ಹಾಕೋದು. ಯಾಕೆಂದರೆ ಐರನ್, ಬಾಣಲೆ, ವಿಟಮಿನ್ ಸಿ, ಕೊಬ್ಬರಿ ಎಣ್ಣೆ ಏನ್ರಿ ಮಾಡುತ್ತೆ, ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಆಯಿತಾ. ನೆಕ್ಸ್ಟ್ ಪಾಯಿಂಟು, ಇವಾಗ ನೋಡಿ ಈ ನಿಮಗೆ ಎಣ್ಣೆ ಕಲರ್ ತೋರಿಸ್ದೆ ಅಲ್ವಾ. ಸೊ ಇದು 6 to 7 ಸೆಕೆಂಡ್ಸ್ ಅಷ್ಟೇ ಸಿಮ್ಮಲ್ಲಿ ಆಫ್ ಮಾಡಿಬಿಡಿ. ತಣ್ಣಕ್ಕಾದ್ಮೇಲೆ ಸೋಸ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಕಲರ್ ತೋರಿಸ್ದೆ, ಈಗ ಜಸ್ಟ್ ಅಬ್ಸರ್ವ್ ದ ಎಣ್ಣೆ ಕಲರ್. ಆಮೇಲೆ ಇವಾಗ ನಾವೇನು ಮಾಡ್ತೀವಿ, ಈ ಥರ ಎಣ್ಣೆ ಮಾಡಿಟ್ಕೊಂಡು ಬಿಸಿಲಲ್ಲಿಡೋ ಪ್ರೋಸೆಸ್ಸೇ ಇಟ್ಕೊಳ್ಳಲ್ಲ. ಬಟ್ ಇದು ಪ್ರತಿದಿನ ಬಿಸಿಲಲ್ಲಿ ಇಡಬೇಕಾಗತ್ತೆ, ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡು ಪ್ರತಿದಿನ. ಯಾಕೆ ಅಂದರೆ ವಿಟಮಿನ್ ಡಿ ಬೇಕು, ಆಯಿತಾ. ಕೆಲವೊಂದು ವಿಷಯಗಳನ್ನ ಟಿಪ್ಸಾಗಿ ಹೇಳಿರ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಎಣ್ಣೆ ಕಲರ್ ನೋಡಿಕೊಂಡ್ರೆ ಬನ್ನಿ ಇದು ಅಪ್ಲಿಕೇಶನ್ಗೆ ಹೋಗೋಣ. ಇದು ಅಪ್ಲಿಕೇಶನ್ 2 ರೀತಿ ಹೇಳ್ತೀನಿ. ಹೇಮಾ ನಮಗೆ ಫಾಸ್ಟಾಗಿ ಹೇರ್ ಗ್ರೋತ್ ಬೇಕು ಹೇಮಾ ಅಂಥವರು, ಹೇಮಾ ನಮಗೆ ತುಂಬ ಹೇರ್ ಲಾಸ್ ಆಗ್ತಿದೆ ಅಂಥವರು ಈ ರೆಮಿಡಿ ಮಾಡ್ಕೊಳ್ಳಿ. ಆನಿಯನ್ ತೊಗೊಳ್ಳಿ, ದಪ್ಪ ಈರುಳ್ಳಿ, ಓಕೆ. ಸೊ ಅದರಲ್ಲಿ ಇದನ್ನು ಅದ್ಬಿಟ್ಟು ಆನಿಯನ್ ಆಯಿಲ್ ಅಂತ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ 500-1000 ರೂಪಾಯಿ ಮಾರ್ತಾರೆ. ಇಲ್ಲ ಅಂದರೆ ಒಂದು ಸಲ ಸರ್ಚ್ ಮಾಡಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಉಜ್ಕೋತಾ ಇದ್ದೀನಿ.
ಎಲ್ಲಿ? ಬುಡಕ್ಕೆ 2 ವಿಷಯ ನೀವು ನೋಟ್ ಮಾಡ್ಕೋಬೇಕು. ಒಂದು ಆಯಿಲ್ ಅಂದರೆ ಈರುಳ್ಳಿ ರಸ ಹೋಗ್ತಿದೆ ನನ್ನ ಬುಡಕ್ಕೆ, ಇನ್ನೊಂದು ನಾನು ಅದ್ಕೊಂಡಿರೋ ಎಣ್ಣೆ ಹೋಗ್ತಿದೆ. ಅಂದರೆ ಜಾಸ್ತಿ ಯಾವುದು ಹೋಗ್ತಿದೆ? ಆನಿಯನ್ ರಸ. ಯಾಕೆ? ಸಲ್ಫರ್ ಇದೆ ಈರುಳ್ಳಿಲಿ. ಸಲ್ಫರ್ ಕೂದಲನ್ನ ಏನು ಮಾಡುತ್ತೆ? ಉದ್ದ, ದಟ್ಟ, ಕಪ್ಪಗೆ ಮಾಡುತ್ತೆ. ಇಲ್ಲ ಅಂತ ಫೇಕ್ ಅಂತ ಹೇಳೋರು ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ. ಫೈನ್. ನೆಕ್ಸ್ಟು ಈಗ ಅದು ಒಂದು ಸಲ ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ವೀಡಿಯೋನ ಎಡಿಟ್ ಮಾಡಿದ್ದೀನಿ, ಯಾಕಂದರೆ ಲೆಂತಿ ವೀಡಿಯೋ ಆದರೆ ನೋಡೋರ್ಗೂ ಬೋರ್ ಆಗುತ್ತೆ. 5 ನಿಮಿಷ ಚೆನ್ನಾಗಿ ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು ಈಗ ಎಣ್ಣೆ ತೊಗೊಂಡು ಚೆನ್ನಾಗಿ ಬುಡಕ್ಕೆ ಹಚ್ಕೋತಾ ಇದ್ದೀನಿ. ನಾನು ಯಾವಾಗ ಆಯಿಲಿಂಗ್ ಮಾಡ್ಕೋತೀನೋ ಆವಾಗ ಒಂದು ಕಾಟನ್ ಟವಲ್ನ ಸ್ಟೀಮರಲ್ಲಿ ಇಟ್ಟುಬಿಡ್ತೀನಿ. ಅಂದರೆ ಅದೊಂದು ಹಬೆ ಬರಬೇಕು. ಫೈನ್. ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೈಮಲ್ಟೇನಿಯಸ್ಸಾಗಿ ಸೈಡ್ ಬೈ ಸೈಡ್. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಾ? ಈಗ ಎಣ್ಣೆ ಹಚ್ಕೊಂಡು ಒಂದೊಂದು ಹೇರ್ ಫಾಲಿಕಲ್ಸ್ನು ನಾನು ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ. ಆಯಿತಾ? ಕೆಲವು ವರ್ಷಗಳಾದಮೇಲೆ ಹೇರ್ ಫಾಲ್ ನಿಂತೋಗುತ್ತೆ. ಐರನ್ ಡಿಫಿಷಿಯನ್ಸಿ ಇರ್ಬೋದು, ಹಿಮೋಗ್ಲೋಬಿನ್ ಇಲ್ಲದೆ ಇರ್ಬೋದು. ಹೆಂಗಸರಿಗೆ ಮೆನೋಪಾಸ್ ಟೈಮಲ್ಲೂ ಹೇರ್ ಫಾಲ್ ಆಗುತ್ತೆ. ಆಯಿತಾ? ನಾವು ಹೆಲ್ಮೆಟ್ ಹಾಕೋತೀವಿ, ಡ್ರೈವ್ ಮಾಡ್ತೀವಿ ಅಂಥವ್ರಿಗೂ ಹೇರ್ ಫಾಲ್ ಆಗುತ್ತೆ. ಆಯಿತಾ? ಈಗ ನನ್ನ ಬಿಸಿ ಟವಲ್ ಅಂದರೆ ಒದ್ದೆ ಅಲ್ಲ, ಇದು ಸ್ಟೀಮ್ಡ್ ಟವಲ್. ಆಯಿತಾ? ಇಡ್ಲಿ ಪಾತ್ರೆ ಇಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಬೇಕು ಅಂದರೆ ಹೇಳಿ ಅದ್ರ ಲಿಂಕ್ ಕೊಡ್ತೀನಿ. ಅದನ್ನು ಚೆನ್ನಾಗಿ ಹಬೆ ಬರೋಂಗೆ ಇಟ್ಟುಬಿಟ್ಟು ಈ ಹಬೆ ಟವಲ್ನ ಕಟ್ಕೋತಾ ಇದ್ದೀನಿ. ಒದ್ದೆ ಟವಲ್ ಆದರೆ ಅದು ಸೋರೋಗುತ್ತೆ, ನಾವು ಮಾಡಿರೋ ಆಯಿಲಿಂಗ್ ಎಲ್ಲ ವೇಸ್ಟ್ ಆಗುತ್ತೆ. ಆಯಿತಾ? ನಾನು ಯಾವಾಗ ಆಯಿಲಿಂಗ್ ಮಾಡ್ತೀನೋ ಈ ಪ್ರೊಸೀಜರ್ ಮಾಡ್ತೀನಿ. ಯಾಕೆ ಅಂತ ಕೇಳ್ಬೋದು. ನೋಡಿ, ಇವಾಗ ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ, ಆ ಹೇರ್ ಫಾಲಿಕಲ್ಸ್ ಓಪನ್ ಆಗಿರುತ್ತೆ. ಇವಾಗ ಓಪನ್ ಆಗಿರೋದ್ರಲ್ಲಿ ಈ ಆಯಿಲೆಲ್ಲ ಸೆಗ್ರಿಗೇಟ್ ಆಗುತ್ತೆ. ಆಯಿತಾ? ನೀವೇನಾದ್ರು ಡಾಕ್ಟ್ರಾ ಅಂತ ಕೆಲವ್ರು ಕೇಳ್ಬೋದು. ದಿಸ್ ಇಸ್ ಕಾಮನ್ ಸೆನ್ಸ್ ಆನ್ಸರ್. ಆಯಿತಾ? ನೆಕ್ಸ್ಟು ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಮಸಾಜ್ ಮಾಡಿ ಒಂದು 5-10 ನಿಮಿಷ ಆಮೇಲೆ ಈ ಹಬೆ ಟವಲ್ ಕೊಡೋದ್ರಿಂದ ಅದು ಕ್ಲೋಸ್ ಆಗುತ್ತೆ. ಸೊ ಆಯಿಲ್ ಒಳಗೋಗಿರುತ್ತೆ, ಇಟ್ ವಿಲ್ ಸ್ಟಾರ್ಟ್ ಆ್ಯಕ್ಟಿವೇಟಿಂಗ್. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಈ ಥರ ಪ್ರೊಸೀಜರು 3 ಸಲ ಮಾಡ್ಕೋತೀನಿ. ಈಗ ಇದಕ್ಕೆ ಇನ್ನೊಂದು ಪ್ಯಾರಲಲ್ಲಾಗಿ ಒಂದು ವಿಷಯ ಹೇಳ್ತೀನಿ. ಏನು ಅಂದರೆ, ಹೇಮ ನಮಗಿದಾಗಲ್ಲ ಸ್ಟೀಮು, ನಾವು ಬಕೀಟಲ್ಲಿ ಬಿಸಿನೀರು ಬಿಟ್ಬಿಟ್ಟು ಅದರೊಳಗೆ ಟರ್ಕಿ ಟವಲ್ ಹಾಕ್ಬಿಟ್ಟು ಇಂಡ್ಬಿಟ್ಟು ಅದನ್ನು ಹಾಕೋಬೋದಾದರೆ ನೀವು ಆಯಿಲಿಂಗ್ ಏನೇನು ಮಾಡಿದ್ದೀರೋ ಇಟ್ ವಿಲ್ ಗೆಟ್ 0 ರಿಸಲ್ಟ್. ಆ ಪ್ರೊಸೀಜರ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಸ್ಟೀಮ್ಡ್ ಟವಲ್. ಸ್ಟೀಮ್ಡ್ ಇಡ್ಲಿ ಪಾತ್ರೆ ಒಳಗೆ ಹಾಕ್ಬಿಟ್ಟು ಅಥವಾ ಯಾವುದೋ ಡಬಲ್ ಬಾಯ್ಲಿಂಗ್ ಪಾತ್ರೆ ಒಳಗೆ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ. ಆಯಿತಾ? ಇದಾದಮೇಲೆ ಇವತ್ತು ಫುಲ್ಲು ನೀವು ಶಾಂಪೂ ಮಾಡಬಾರ್ದು ತಲೆಗೆ. ಆಯಿತಾ? ಸೊ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಓನ್ಲಿ ಫಾರ್ ದ ಬುಡ, ನಾಟ್ ಫಾರ್ ದ ಹೇರ್. ಇನ್ನೂ ಎಣ್ಣೆ ಜಾಸ್ತಿ ಇತ್ತು ಅಂದರೆ ಕೂದಲಿಗೆ ಹಾಕ್ಕೊಳ್ಳಿ. ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಕೂದಲು ಉದ್ದ, ದಟ್ಟ, ಏನಂತೀವಿ ಲಾಂಗ್ ಹೇರ್ ಬೇಕು, ಕಪ್ಪುಗಿರ್ಬೇಕು ಕೂದಲು ಅಂದರೆ ಬುಡಕ್ಕೆ ಫೌಂಡೇಶನ್ ಸರಿಯಾಗಿರಬೇಕು. ಫೌಂಡೇಶನೇ ಸರಿಗಿರಿದ ಮೇಲೆ ಬಿಲ್ಡಿಂಗ್ ಕಟ್ಟೆ ಪ್ರಯೋಜನ ಅಲ್ವಾ? ಸೊ ನಮ್ಮ ಫೌಂಡೇಶನ್ ಏನು? ಬುಡ, ನೆತ್ತಿ. ಫಸ್ಟು 4x4 ಹೇಳ್ಕೊಟ್ಟಿದ್ದೀನಿ ಸುಮಾರು ವೀಡಿಯೋಲಿ. 8 ಮೆಜರ್ಮೆಂಟ್ದು. ಅಂದರೆ ಆಯುರ್ವೇದದಲ್ಲಿ 4x4 ಅಂತ ಹೇಳ್ತಾರೆ, ಅದು ಫಿಂಗರ್ ಟಿಪ್ಸ್ನ. ನಾವು ಹಿಂದಿನ ಕಾಲ ಅಜ್ಜಿ ಕಾಲದಲ್ಲೆಲ್ಲ ಅದನ್ನು ನೆತ್ತಿಗೆ ಹಾಕಿ ಅಂತ ಅಂತಿದ್ವಿ ಅಲ್ವಾ? ಫಸ್ಟು ನೆತ್ತಿಗೆ ಹಾಕಿ ಮಸಾಜ್ ಮಾಡಿ ಆಯಿಲ್ ಇದರಲ್ಲಿ, ಆಮೇಲೆ ಫುಲ್ಲು ಕೂದಲಿಗೆ ಹಾಕ್ಕೊಳ್ಳಿ. ಓಕೆ? ಇದ್ರ ಮೀರಿ ಏನಾದ್ರು ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು. ಆ ಎಲೆ ಏನು? ಮೆಂತ್ಯದ ಎಲೆಗಳು. ಮೆಂತ್ಯ ಕಾಳು ಹಾಕ್ತಿರಲ್ಲ, ಮೆಂತ್ಯದ ನಾಟಿ ಎಲೆಗಳನ್ನ ತೊಗೊಂಬಂದು ಒಣಗಿಲ್ದೇ ಇರೋದು, ಮಾರ್ಕ್ ಏನೂ ಇರಬಾರ್ದು ಮೆಂತ್ಯದ ಎಲೆಯಲ್ಲಿ. ಫೈನ್. ಸೊ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಮೆಂತ್ಯದ ಎಲೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೇ ನನ್ನ ಸೀಕ್ರೆಟ್ ಟಿಪ್. ನನ್ನ ಆಯಿಲ್ ಯಾಕೆ ಇಷ್ಟು ಫೇಮಸ್ಸು ಅಂದರೆ ಇದನ್ನು ಹಾಕಿರೋದ್ರಿಂದ. ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್.